ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೆಟೊ ಕಾಯಿ ಚಟ್ನಿ ಮಾಡಲಿಕ್ಕೆ ಮೇಯ್ನಾಗಿ ನಾನಿಲ್ಲಿ 200 ಗ್ರಾಮಷ್ಟು ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಕಾಯಿಗಳನ್ನು ತೊಗೊಂಡಿನಿ. ಇದರೊಂದಿಗೆ ಮತ್ತೆ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನು ಹುರಿದುಕೊಳ್ತೀನಿ ನೋಡೋಣ್ರಿ. ಈಗ ನಾನು ಮೆಣಸಿನಕಾಯಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತಾ. ಆ ನಂತರ ಒಂದು ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಸಹಿತ ಹಂಚಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಅದನ್ನು ಸಹಿತ ಕಂದು ಬಣ್ಣ ಬರುವವರೆಗೂ ಅದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ ನೋಡ್ರಿ. ಉಳ್ಳಾಗಡ್ಡೆ ಅಥವಾ ಈರುಳ್ಳಿಯನ್ನು ಹುರ್ಕೊಂಡಾದ ನಂತರ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಕಾಳನ್ನು ಸಹಿತ ಹುರ್ಕೊಳ್ಬೇಕಾಗತ್ತೆ. ಅವನ್ನು ಹುರಿದುಕೊಂಡ ನಂತರ ಟೊಮೆಟೊ ಕಾಯಿಗಳನ್ನು ತೊಗೊಂಡಿದ್ವಲ್ರಿ, ಅವನ್ನು ಉದ್ದುದ್ದಕ್ಕೆ ಈ ರೀತಿ ಹೆಚ್ಚಿ ಅದನ್ನು ಕೊನೆಯಲ್ಲಿ ಹುರಿಬೇಕು ನೋಡ್ರಿ. ಇದು ರಸ ಬಿಡುತ್ತಲ್ಲ, ರಸ ಇರುತ್ತೆ ಟೊಮೆಟೊ ಕಾಯಿಯಲ್ಲಿ, ಅಂಟಾಗುತ್ತಾ, ಅಂಚಿಗೆ ಅಂಟುಕೊಳ್ಳುತ್ತಾ. ಹಾಗಾಗಿ ಫಸ್ಟೆಲ್ಲ ಅವನ್ನು ಹುರಿದ ನಂತರ ಕೊನೆಯಲ್ಲಿ ಈ ಟೊಮೆಟೊ ಕಾಯಿಗಳನ್ನು ಹುರಿಬೇಕಾಗುತ್ತೆ. ಇದು ಸಹಿತ ಚೆನ್ನಾಗಿ ಹುರಿಬೇಕು ನೋಡ್ರಿ. ಹಸಿ ವಾಸನೆ ಹೋಗುವವರೆಗೂ ಈ ಟೊಮೆಟೊ ಕಾಯಿಗಳನ್ನು ನಾವು ಹುರಿಬೇಕಾಗುತ್ತೆ. ಈ ಚಟ್ನಿ ಎಲ್ಲದರಲ್ಲೂ ಕಾಂಬಿನೇಷನ್ ನೋಡ್ರಿ. ನೀವು ಪೂರಿ, ಇಡ್ಲಿ, ದೋಸೆ, ಅನ್ನ, ಪಡ್ಡು ಎದ್ರಲ್ಲಿ ಬೇಕಾದರೂ ತಿನ್ನಿರಿ, ಮಸ್ತಾಗಿರುತ್ತೆ. ಒಂದು 7-8 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಈ ಚಟ್ನಿಯನ್ನು. ಈ ರೀತಿ ಮುಚ್ಚಿ ಸ್ವಲ್ಪ ಮೆತ್ತಗಾಗಲ್ರಿ. ಆ ನಂತರ ನಾವು ಒಂದು ಜಾರಿಗೆ ಇದು ಹುರಿದುಕೊಂಡಂತಹ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ಆನಂತರ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬೆಳೆಸಿ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಶೇಂಗಾ ಕಾಳು, ಆನಂತರ ಬೆಲ್ಲ ಕೊನೆಯಲ್ಲಿ ಹಾಕ್ತೀನಿ ರೀ ನಾನು ಕರಿಬೇವನ್ನು ಸ್ವಲ್ಪ ಗ್ರೈಂಡ್ ಆದಮೇಲೆ. ಈಗ ಹುರಿದ ಟೊಮೆಟೊ ಕಾಯಿ ಹೋಳುಗಳನ್ನು ಹಾಕ್ಕೊಂಡಿದ್ದೀನಿ. ಆನಂತರ ನಾವು ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿ, ಆನಂತರ ಕರಿಬೇವನ್ನು, ಅದು ಫುಲ್ ಆಗಿತ್ತಲ್ಲ ಹಂಗಾಗಿ ನಾನು ಕೊನೆಯಲ್ಲಿ ಕರಿಬೇವನ್ನು ಹಾಕ್ಕೊಂಡೆ. ಈಗ ನೋಡಿರಿ ರೆಡಿ ಆಯಿತು ನಮ್ಮ ಚಟ್ನಿ. ಈಗ ಇದಕ್ಕೆ ಎಣ್ಣೆ, ಸಾಸಿವೆಯ ಒಗ್ಗರಣೆಯನ್ನು ಕೊಟ್ಟರೆ ನಮ್ಮ ಚಟ್ನಿ ರೆಡಿ ಆಯ್ತು ನೋಡಿರಿ. ನಾನು ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ. ಈ ರೀತಿ ಒಂದು ಸುತ್ತು ತಿರುಗಿಸಿದ್ರೆ ಎಲ್ಲ ಮಿಕ್ಸ್ ಆಯಿತು. ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆಗೆ ರುಚಿ ನೋಡ್ತಾ ಇದ್ದೀನಿ. ನೀವು ಎದ್ರಲ್ಲಿ ಬೇಕಾದರೂ ತಿನ್ಬೋದು ನೋಡಿರಿ. ಇಡ್ಲಿ, ದೋಸೆಗೆ ಚಟ್ನಿ ಮಾಡ್ತಿರ್ತೀರಿ, ಅದು ಒಂದು ದಿನವೂ ತಡೆಯೋಂಗಿಲ್ಲ. ಈ ರೀತಿ ನೀವು ಚಟ್ನಿ ಮಾಡಿದ್ರೆ 4-5 ದಿನ, 7-8 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಈ ಚಟ್ನಿಯನ್ನು ಫ್ರಿಜ್ಜಲ್ಲಿಟ್ಟರೆ 7-8 ದಿನ ಸಹಿತ ಏನೂ ಆಗಂಗಿಲ್ಲ. ಇದನ್ನು ನಾನು ಅನ್ನ, ಗಟ್ಟಿಬೇಳೆ ಮತ್ತು ಚಟ್ನಿಯನ್ನು ಸವಿತಾ ಇದ್ದೀನಿ. ಬರೀ ಅನ್ನ ಮತ್ತು ಚಟ್ನಿಯನ್ನು ಸಹಿತ ಈಗ ಟೇಸ್ಟ್ ನೋಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ. ಭಾಳ ಚೆನ್ನಾಗಾಗಿತ್ತು, ಸಖತ್ತಾಗಿತ್ತು. ನೀವು ಒಂದು ಸಲ ಮಾಡಿ ನೋಡಿರಿ, ತಪ್ಪದೆ ಕಮೆಂಟ್ ಮಾಡಿರಿ. ಈ ರೀತಿ ಚಟ್ನಿ ಮಾಡಿಕೊಂಡು ತಿಂದೆ ಅಂದ್ರೆ ಅನ್ನದಲ್ಲಿ ಆದರೂ ತಿನ್ಬೋದು, ರೊಟ್ಟಿ, ಚಪಾತಿ, ಮೊಸರು ಹಾಕ್ಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ.